ಮುಂದೆ ಸಾಗೋಣ. ಜೆ ಶ್ಯಾಮ್ ಜಬದೊರೆ. ಅಧ್ಯಾಯ 5. ನಾವು ಈ ಪ್ರಪಂಚವನ್ನು ಒಂದೇ ಸಾರಿ ದಾಟಿ ಹೋಗುತ್ತೇವೆ. ಹಾಗೆ ಕಾದಿರುವಾಗ ನಮ್ಮ ಹೃದಯದಲ್ಲಿ ರಕ್ಷಣೆಯ ಬೆಳಕು ಪ್ರಕಾಶಿಸುವುದು. ಆತನನ್ನು ನಾವು ನಮ್ಮ ರಕ್ಷಕನಾಗಿಯೂ ಕರ್ತನನ್ನಾಗಿಯೂ ಅಂಗೀಕರಿಸಿಕೊಳ್ಳುತ್ತೇವೆ. ಆತನ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗಬೇಕಲ್ಲವೇ? ನಾವು ಎಂದು ಶಿಲುಬೆಯ ಕಡೆಗೆ ತಿರುಗಿಕೊಂಡು ನಮ್ಮ ಪಾಪಗಳನ್ನು ಹರಿಕೆ ಮಾಡಿ ಬಿಟ್ಟು ಬಿಡುತ್ತೇವೋ ಅಂದೇ ದೇವರ ವಾಕ್ಯದಂತೆ ನಾವು ಮುಳುಗಿ ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕು. ಅದರ ನಂತರ ಪವಿತ್ರಾತ್ಮನಿಗಾಗಿ ಕಾದಿದ್ದು ಪ್ರಾರ್ಥಿಸಬೇಕು. ನಂತರ ಪ್ರತಿನಿತ್ಯವೂ ಪೂರ್ಣತೆಯೆಡೆಗೆ ಮುಂದೆ ಸಾಗಬೇಕು. ಮೋಸೆಯ ಜೀವಿತದಲ್ಲಿನ ಒಂದು ಸಂಭವವನ್ನು ತಿಳಿದುಕೊಳ್ಳಿರಿ. ಕರ್ತನು ಆರಿಸಿಕೊಂಡು ನಿರ್ಣಯಿಸಿದನ್ನು ಮೋಶೆಯ ಮೂಲಕ ಇಸ್ರಾಯೇಲರನ್ನು ಐಗುಪ್ತದ ದಾಸದಿಂದ ವಿಮೋಚಿಸಲು ನೇಮಿಸಿದನು. ಆದರೆ ಅದೇ ಸಮಯದಲ್ಲಿ ಮೋಶೆಯು ಮಿದ್ಯಾನಿನ ಆಚಾರ್ಯನ ಮಗಳಾದ ಚಿಪ್ಪೋರಳರನ್ನು ಮದುವೆಯಾಗಿದ್ದನು. ಮಿದ್ಯಾನಿನ ಆಚಾರ್ಯನು ಎಂದು ಸತ್ಯವೇದವು ಹೇಳುವುದರಿಂದ ಆ ಇತ್ರೋನನು ಅನ್ಯನಾಗಿದ್ದಿರಬಹುದು. ಆದ್ದರಿಂದಲೇ ಅವರು ಇಸ್ರಾಯೇಲರಲ್ಲಿ ರೂಢಿಯಲ್ಲಿದ್ದ ಸುನ್ನತಿಯನ್ನು ಮಾಡಿಸಿಕೊಳ್ಳಲಿಲ್ಲ. ಮೋಸೆಗೆ ಮಕ್ಕಳು ಹುಟ್ಟಿದಾಗ ಮೋಸೆಯ ಮಡದಿಯಾಗಿದ್ದ ವಿದ್ಗಾನ್ ದೇಶದವಳಾದ ಚಿಪ್ಪೋರಳಿಗೆ ತನ್ನ ಮಕ್ಕಳಿಗೆ ಸುನ್ನತಿ ಮಾಡಬೇಕೆಂಬ ಅಪೇಕ್ಷೆ ಇರಲಿಲ್ಲ. ನಾನು ಈ ಕಾರ್ಯವನ್ನು ಕುರಿತು ಹೀಗೆ ಯೋಚಿಸುವುದುಂಟು. ಈ ಸುನ್ನತಿಯನ್ನು ಕುರಿತು ಮೋಸೆಗೂ ಚಿಪ್ಪೋರಳಿಗೂ ಅನೇಕ ಸಾರಿ ವಾಗ್ದಾವ ನಡೆದಿರಬಹುದು. ಸುನ್ನತಿ ಮಾಡಬೇಕೆಂದು ಮೋಸೆ ಹೇಳಿರಬಹುದು, ಆದರೆ ಚಿಪ್ಪೋರಳು ಅದನ್ನು ವಿರೋಧಿಸಬಹುದೆಂದು ನೆನೆಸುತ್ತೇನೆ. ಇಸ್ರಾಯೇಲರಿಗೆ ಮಾದರಿಯಾಗಿ ಜೀವಿಸಬೇಕಾಗಿದ್ದ ಮೋಸೆ ತನ್ನ ಮಕ್ಕಳಿಗೆ ಸುನ್ನತಿ ಮಾಡಿಸದಿದ್ದರೆ ಇಸ್ರಾಯೇಲರು ಕರ್ತನ ವಾಕ್ಯಕ್ಕೆ ಹೇಗೆ ವಿಧೇಯರಾದರು? ಆದುದರಿಂದ ಕರ್ತನು ಚಿಪ್ಪೋರಳರನ್ನು ತನ್ನ ದಾರಿಗೆ ತರಲು ಒಂದು ಉಪಾಯವನ್ನು ಕೈಗೊಳ್ಳಬೇಕಾಯಿತು. ಈ ಸಂಭವವನ್ನು ಸತ್ಯವೇದದಲ್ಲಿ ಓದಿ ನೋಡಿರಿ. ಹೋಗುವ ದಾರಿಯಲ್ಲಿ ಮೋಸೆ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು ಎಂದು ಸತ್ಯವೇದದಲ್ಲಿ ಹೇಳಿದೆ. ವಿಮೋಚನಾಕಾಂಡ 4:24. ಆಗ ಚಿಪ್ಪೋರಳು ಏನು ಮಾಡಿದಳು ಗೊತ್ತೇ? ಸತ್ಯವೇದ ಹೇಳುತ್ತದೆ, ಚಿಪ್ಪೋರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಸೆಗೆ, ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದನು. ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನು ಅವನನ್ನು ಉಳಿಸಿದನು ಎಂದು ಬರೆದಿದೆ. ವಿಮೋಚನಾಕಾಂಡ 4:25-26. ಇಲ್ಲಿ ಗಮನಿಸಿ ನೋಡಿರಿ. ಕರ್ತನು ಮೋಸೆಯ ಪ್ರಾಣವನ್ನು ತೆಗೆಯಬೇಕೆಂದಿರುವುದನ್ನು, ಅದರ ಕಾರಣವೇನೆಂಬುದನ್ನು ಚಿಪ್ಪೋರಳು ಕೂಡಲೇ ತಿಳಿದುಕೊಂಡಳು. ಏನು ಮಾಡಿದರೆ ತನ್ನ ಪತಿಯ ಪ್ರಾಣ ಉಳಿಯಬಹುದೆಂಬುದನ್ನು ಕೂಡಲೇ ಗ್ರಹಿಸಿಕೊಂಡಳು. ಅಂದು ಅನುಸರಿಸುತ್ತಿದ್ದ ಸುನ್ನತಿ ಎಂಬ ಸಂಸ್ಕಾರಕ್ಕೆ ತಾನು ವಿರೋಧವಾಗಿದ್ದರಿಂದಲೇ ಈ ಸಮಸ್ಯೆ ಉಂಟಾಯಿತೆಂಬುದನ್ನು ಅರಿತು ಕೂಡಲೇ ಕಾರ್ಯತತ್ತರಳಾಗಿ ತನ್ನ ಮಗನಿಗೆ ಸುನ್ನತಿ ಮಾಡಿ ಕರ್ತನ ಕೋಪದಿಂದ ತಪ್ಪಿಸಿದಳು. ದೇವ ಮಕ್ಕಳಿಗೆ ದೀಕ್ಷಾಸ್ನಾನದ ಅವಶ್ಯಕತೆಯನ್ನು ಕುರಿತು ಕರ್ತನು ತನ್ನ ಸೇವಕರ ಮೂಲಕ ಹೇಳಿ ಪ್ರೇರಿಸುವುದುಂಟು. ಕೆಲವರು ಉದಾಸೀನತೆಯಿಂದ ಕಾಲಹರಣ ಮಾಡುತ್ತಾರೆ ಮತ್ತು ಕೆಲವರು ಅವಶ್ಯವೆಂದು ತಿಳಿದಿದ್ದು ಸಹ ತರ್ಕ ಮಾಡುತ್ತಾ ಕಾಲ ಕಳೆಯುತ್ತಾರೆ. ಇನ್ನು ಕೆಲವರಿಗೆ ದೀಕ್ಷಾಸ್ನಾನದ ಬಗ್ಗೆ ಕುರಿತು ಬರೆದರು ಅಥವಾ ಹೇಳಿದರೂ ಬಹಳ ಕೋಪ ಬರುವುದುಂಟು. ಇಂಥವರಿಗೆ ಕರ್ತನು ಕೆಲವು ಪ್ರೀತಿಯ ಶಿಕ್ಷೆಗಳ ಮತ್ತು ಕುಟುಂಬದಲ್ಲಿ ಬರುವ ಸಮಸ್ಯೆಗಳ ಮೂಲಕವೂ ಎಚ್ಚರಿಸುವುದುಂಟು. ಅವರುಗಳು ದೀಕ್ಷಾಸ್ನಾನ ಪಡೆದುಕೊಳ್ಳುವವರೆಗೂ ಆ ಸಮಸ್ಯೆಗಳು ತೀರುವುದೇ ಇಲ್ಲ. ನನಗೆ ಒಬ್ಬ ಸಹೋದರನ ಪರಿಚಯ ಉಂಟು. ಕರ್ತನು ಅನೇಕ ವಿಧಗಳಲ್ಲಿ ಆತನನ್ನು ಆಶೀರ್ವದಿಸಿ ಅನೇಕ ಇಕ್ಕಟ್ಟುಗಳಿಂದ ತಪ್ಪಿಸಿ ರಕ್ಷಿಸುತ್ತಾ ಬಂದನು. ಆದರೆ ಆತನು ಕರ್ತನ ಅಪ್ಪಣೆಗೆ ವಿಧೇಯನಾಗಿ ದೀಕ್ಷಾಸ್ನಾನ ಹೊಂದಿಕೊಳ್ಳಲಿಲ್ಲ. ಇದರಿಂದಾಗಿ ಕುಟುಂಬದಲ್ಲಿ ಬಿರುಗಾಳಿ ಬೀಸಲಾರಂಭಿಸಿತು. ಬೇರೆಯವರಿಗೆ ಜಮೀನು ಕೊಟ್ಟುದರ ನಿಮಿತ್ತ ಬಹಳ ಕಷ್ಟಕ್ಕೊಳಗಾದರು. ಗಂಡ ಹೆಂಡತಿಯರ ಮಧ್ಯೆ ಭಯಂಕರವಾದ ಸಮಸ್ಯೆಗಳು, ಹೋರಾಟಗಳು ಉಂಟಾಗಿ ಕುಟುಂಬ ಒಡೆಯುವಂಥ ಪರಿಸ್ಥಿತಿ ಉಂಟಾಯಿತು. ಬಿರುಗಾಳಿಯು ಸಮುದ್ರವು ಒಂದಾಗಿ ಮೊರೆಯುತ್ತಿರುವಂಥ ಸನ್ನಿವೇಶ ಉಂಟಾಯಿತು. ಆ ಒಂದು ದಿನದಲ್ಲಿ ಅವರು ಆಲಯ ಆರಾಧನೆಗೆ ಹೋದಾಗ ಬೋಧಕರು ಯೋನನನ್ನು ಕುರಿತು ಪ್ರಸಂಗ ಮಾಡುತ್ತಿದ್ದರು. ಒಬ್ಬ ಯೋನನ ನಿಮಿತ್ತ ಸಮುದ್ರದ ಮೊರೆತವು ಬಿರುಗಾಳಿ ಉಂಟಾಗಿ ಆ ಅಲ್ಲೋಲ ಕಲ್ಲೋಲದಲ್ಲಿ ಯೋನನ ನಿಮಿತ್ತ ಹಡಗಿನಲ್ಲಿದ್ದವರೆಲ್ಲರೂ ಪರಿತಪಿಸಿದರು. ಕೊನೆಯಲ್ಲಿ ಯೋನನನ್ನೆತ್ತಿ ನೀರಿಗೆ ಹಾಕಬೇಕಾದ ಪರಿಸ್ಥಿತಿ ಉಂಟಾಯಿತು. ಯೋನನು ನೀರಿನಲ್ಲಿ ಮುಳುಗಿದ ನಂತರವೇ ಸಮುದ್ರವು ಬಿರುಗಾಳಿಯು ಶಾಂತವಾಯಿತು ಎಂದು ಪ್ರಸಂಗ ಮಾಡಿದರು.
ಆ ಸಮಯದಲ್ಲಿ ಪವಿತ್ರ ಆತ್ಮನು ಆ ಸಹೋದರನೊಂದಿಗೆ ಮಾತನಾಡಿ, ನೀನು ನಿನ್ನ ಕುಟುಂಬಕ್ಕೆ ಯೋನನಂತಿದ್ದಿ. ನಿನ್ನ ನಿಮಿತ್ತ ನಿನ್ನ ಕುಟುಂಬದವರೆಲ್ಲ ಕಷ್ಟ ಅನುಭವಿಸುತ್ತಿರುವವರು. ನೀನು ನೀರಿನಲ್ಲಿ ಮುಳುಗಿಯಾದರೆ ಈ ಹೋರಾಟಗಳೆಲ್ಲವೂ ನೀಗುವುದು ಎಂದು ವಿವರವಾಗಿ ಮಾತನಾಡಿದನು. ಅನಂತರ ಆ ಸಹೋದರನಿಗೆ ಸಂದೇಶವನ್ನು ಕೇಳುವ ತಾಳ್ಮೆ ಇರಲಿಲ್ಲ. ಅಂದೇ ಅವರು ಕಣ್ಣೀರಿನಿಂದ ತನ್ನನ್ನು ದೀಕ್ಷಾಸ್ನಾನಕ್ಕೆ ಒಪ್ಪಿಸಿಕೊಟ್ಟರು. ದೀಕ್ಷಾಸ್ನಾನದ ತರುವಾಯ ನಿಜವಾಗಿ ಅವರ ಜೀವನದಲ್ಲಿ ಬೀಸಿದ ಬಿರುಗಾಳಿ ಶಾಂತವಾಗಿ ಸಮುದ್ರದ ಮೊರೆತ ನಿಂತು ಹೋಯಿತು. ಪ್ರಿಯ ದೇವಮಗುವೆ, ನೀನು ನಿನ್ನ ಕುಟುಂಬಕ್ಕೆ ಯೋನನಂತಿರುವೆಯಾ? ನಿನ್ನಿಂದ ನಿನ್ನ ಕುಟುಂಬವು ಕಷ್ಟ ತೊಂದರೆಗಳನ್ನು ಅನುಭವಿಸುತ್ತಿದೆಯಾ? ದೇವರ ಚಿತ್ತಕ್ಕೂ ಆತನ ಆಜ್ಞೆಗೂ ವಿಧೇಯಳಾಗಿ ಒಪ್ಪಿಸಿಕೊಡು. ಆಗ ಸಮುದ್ರವು ಬಿರುಗಾಳಿಯು ಶಾಂತವಾಗುವುದು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು
ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.